ನಮಸ್ಕಾರಗಳು ಸ್ನೇಹಿತರೆ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 21ನೇ ವಚನ. ಹೀಗೆ ದೇವರು ಮಹಾಜಲಜೀವಿಗಳನ್ನು, ಜಲಗಳಲ್ಲಿ ಚಲಿಸುವ ಎಲ್ಲಾ ವಿಧದ ಜೀವಿಗಳನ್ನು ತಮ್ಮ ತಮ್ಮ ಪ್ರಕಾರ ಹಾಗೂ ರೆಕ್ಕೆಗಳಿರುವ ಎಲ್ಲಾ ವಿಧದ ಹಕ್ಕಿಗಳನ್ನು ತಮ್ಮ ತಮ್ಮ ಪ್ರಕಾರ ಉಂಟು ಮಾಡಿದನು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಪ್ರಿಯರೇ, ಇದು ಆದಿಕಾಂಡ 1ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರು ಹೇಳಿದಂತ ಒಂದು ಆದೇಶದ ಒಂದು ನೆರವೇರಿಕೆ ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಇಲ್ಲಿ ಕೆಲವೊಂದು ಪ್ರಮುಖವಾಗಿರುವಂತಹ ಅಂಶಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ದೇವರು ಉಂಟು ಮಾಡಿದರು. ಪ್ರಿಯರೇ, ಇಲ್ಲಿ ವಾಕ್ಯ ಮತ್ತೆ ಮತ್ತೆ ಒತ್ತಿ ಹೇಳುತ್ತಾ ಇರುವಂತಹ ಸಂಗತಿ ಏನೆಂಬುದಾಗಿ ನಾವು ನೋಡುವಾಗ, ಜೀವವು ಸ್ವಯಂ ಉತ್ಪತ್ತಿಯಾಗಲಿಲ್ಲ. ಇದು ದೇವರ ನೇರವಾದಂತ ಒಂದು ಸೃಷ್ಟಿಯ ಕ್ರಿಯೆ ಎಂಬುದನ್ನು ಸತ್ಯವೇದ ಸ್ಪಷ್ಟವಾಗಿ ಒತ್ತಿ ಹೇಳುತ್ತಾ ಇರುವಂತ ಒಂದು ಸಂಗತಿ. ಪ್ರಿಯರೇ, ಅದರಲ್ಲಿಯೂ ವಿಶೇಷವಾಗಿ ಮಹಾಜಲಜೀವಿಗಳು ಎನ್ನುವ ಉಲ್ಲೇಖವು ಇಲ್ಲಿ ಹೇಳುತ್ತಾ ಇರುವಂತ ಮಾತೇನೆಂಬುದಾಗಿ ನಾವು ನೋಡುವಾಗ, ಈ ಮಾನವರಿಗೆ ಭಯಂಕರವಾಗಿ ಅಥವಾ ಅದ್ಭುತವಾಗಿ ಕಾಣುವಂತ ಜೀವಿಗಳು ಸಹ ದೇವರ ಅಧೀನದಲ್ಲಿವೆ ಎಂಬುದನ್ನ ತೋರಿಸುವಂತದ್ದಾಗಿದೆ ಪ್ರಿಯರೇ. ಮತ್ತು ಎರಡನೇದಾಗಿ ನಾವು ನೋಡುವಾಗ ಪ್ರಿಯರೇ, ಎಲ್ಲಾ ವಿಧದ ಜೀವಿಗಳು ಎನ್ನುವಂತ ಪದಗಳು ವೈವಿಧ್ಯತೆಯನ್ನು ಸೂಚಿಸುವಂತ ಪದಗಳಾಗಿದ್ದಾವೆ. ಅಂದರೆ ಈ ಸೃಷ್ಟಿಯು ಏಕರೂಪವಲ್ಲ, ಹೊರತು ದೇವರ ಉದ್ದೇಶಪೂರ್ಣ ವೈವಿಧ್ಯದಿಂದ ಕೂಡಿರುವಂತ ಸೃಷ್ಟಿಯಾಗಿದೆ. ವೈವಿಧ್ಯತೆ ಅನ್ನುವಾಗ ಇದು ತುಂಬಾ ಪ್ರಾಮುಖ್ಯವಾಗಿರುವಂತಹ ಒಂದು ಪದ ಪ್ರಿಯರೇ. ಯಾಕೆಂಬುದಾಗಿ ನೋಡುವಾಗ, ಇಟ್ ಇಸ್ ಟಾಕಿಂಗ್ ಅಬೌಟ್ ಡೈವರ್ಸಿಟಿ. ಇನ್ನು ಮೂರನೇದಾಗಿ ನಾವು ನೋಡುವಾಗ, ತಮ್ಮ ತಮ್ಮ ಪ್ರಕಾರ. ಈ ವಾಕ್ಯವು ರಿಪೀಟ್ ಆಗಿರುವ ಒಂದು ಕಾರಣದಿಂದ ನಾವು ನೋಡುವಾಗ ಇದು ತುಂಬಾ ಮಹತ್ವ ಇರುವಂತ ಒಂದು ಅಂಶ ಎಂಬುದನ್ನು ನಾವು ಗಮನಿಸಬಹುದು. ಹಾಗಾದ್ರೆ ಇದು ಏನನ್ನ ಸೂಚಿಸುತ್ತದೆ ಅಥವಾ ಇದು ಏನನ್ನ ತೋರಿಸುತ್ತದೆ ಎಂಬುದಾಗಿ ನಾವು ನೋಡುವಾಗ, ತಮ್ಮ ತಮ್ಮ ಪ್ರಕಾರ ಎನ್ನುವಂತ ವಾಕ್ಯಗಳು ಜೀವದ ಒಂದು ಕ್ರಮಬದ್ಧತೆಯನ್ನು ತೋರಿಸುವಂತದ್ದಾಗಿದೆ. ಅಂದರೆ ಒಂದು ಪ್ರಾಣಿಯ ಮರಿಯು ಅದೇ ಪ್ರಾಣಿಯಾಗಿರುತ್ತದೆ, ಹೊರತು ಬೇರೆ ಯಾವ ಪ್ರಾಣಿಯೂ ಆಗಲು ಸಾಧ್ಯವಿಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. ಇದು ಕರ್ತನ ಒಂದು ನೀತಿ ಅಥವಾ ಇದು ಈ ಸೃಷ್ಟಿಯ ಒಂದು ನಿಯಮ ಎಂಬುದನ್ನ ಸತ್ಯವೇದ ತಿಳಿಸಿಕೊಡುತ್ತಾ ಇದೆ ಪ್ರಿಯರೇ. ಒಂದು ತಿಮಿಂಗಿಲಕ್ಕೆ ಇನ್ನೊಂದು ತಿಮಿಂಗಿಲನೇ ಮರಿಯಾಗಿ ಹುಟ್ಟುತ್ತೆ, ಹೊರತು ಬೇರೆ ಯಾವ ಮೀನುಗಳು ಅಥವಾ ಬೇರೆ ಯಾವ ಪ್ರಾಣಿಗಳು ಮರಿಯಾಗಿ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂಥದ್ದನ್ನ ಮೋಶೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಪ್ರಿಯರೇ. ಇದನ್ನ ಯಾಕೆ ಮೋಶೆಯಲ್ಲಿ ಹೇಳುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಐಗುಪ್ತ ದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿಯೇ ನಾವು ನೋಡಿದರೆ, ಐಗುಪ್ತರು ಆಚರಿಸುತ್ತಾ ಇದ್ದಂತ, ಕೊಂಡಾಡುತ್ತಾ ಇದ್ದಂತ ದೇವರುಗಳ ಒಂದು ರೂಪಗಳನ್ನು ನಾವು ನೋಡುವಾಗ ತಿಳಿಯಬಹುದು. ಸಿಂಹದ ತಲೆಯು ಮನುಷ್ಯನ ದೇಹವು ಒಟ್ಟಿಗೆ ಇರುವಂತದ್ದು ಒಂದು ದೇವರ ಒಂದು ರೂಪವಾಗಿತ್ತು ಪ್ರಿಯರೇ. ಮತ್ತು ಹಾರಾಡುವಂತ ಅಕ್ಕಿಯ ಒಂದು ತಲೆಯು ಮನುಷ್ಯನ ಒಂದು ದೇಹವು ಒಂದು ರೂಪವಾಗಿತ್ತು ಪ್ರಿಯರೇ. ಇದು ಸೃಷ್ಟಿಯಲ್ಲಿ ಗೊಂದಲವನ್ನ ಉಂಟು ಮಾಡುವಂತಹ ಒಂದು ರೂಪವಾಗಿದೆ ಎಂಬುದನ್ನ ನಾವು ತಿಳಿಯಬಹುದು ಪ್ರಿಯರೇ. ಆದ ಕಾರಣ ಮೋಶೆ ಹೇಳುತ್ತಾ ಇರುವಂತ ಮಾತು ಏನೆಂಬುದಾಗಿ ನಾವು ನೋಡುವಾಗ, ದೇವರ ಸೃಷ್ಟಿಯಲ್ಲಿ ಯಾವ ಗೊಂದಲವಿರಲಿಲ್ಲ. ಅದಲ್ಲದೆ ಪ್ರಭೇದಗಳ ಒಂದು ಸ್ಥಿರತೆಯನ್ನು ತೋರಿಸುವಂತದ್ದಾಗಿದೆ. ಅದು ಮಾತ್ರವಲ್ಲದೆ ದೇವರು ಸ್ಥಾಪಿಸಿರುವಂತ ಗಡಿಗಳನ್ನ ತೋರಿಸುವಂತದ್ದಾಗಿದೆ. ಅಂದರೆ ಅರ್ಥ, ಕರ್ತನು ಉಂಟು ಮಾಡಿದಾಗ ಸೃಷ್ಟಿಯಲ್ಲಿ ಯಾವ ಗೊಂದಲವಿರಲಿಲ್ಲ. ಮತ್ತು ನಾಲ್ಕನೇದಾಗಿ ನಾವು ನೋಡುವಾಗ, ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಇದು ದೇವರ ಒಂದು ಪರಿಶೀಲನೆಯ ಒಂದು ಮಾತು. ಅಂದರೆ ಅರ್ಥ, ಕರ್ತನು ಸೃಷ್ಟಿ ಮಾಡಿರುವಂತ ಜೀವ ಇದು ದೇವರ ಉದ್ದೇಶಕ್ಕೆ ತಕ್ಕಂತೆ ಸೃಷ್ಟಿಯಾಗಿದೆ ಎಂಬುದನ್ನ ಸ್ಪಷ್ಟಪಡಿಸುವಂತದ್ದಾಗಿದೆ. ಆದ ಕಾರಣ ಇದು ದೇವರ ದೃಷ್ಟಿಯಲ್ಲಿ ಒಳ್ಳೆಯದು ಎಂಬುದನ್ನ ನಾವು ನೋಡಬಹುದು ಪ್ರಿಯರೇ. ಅಂದ್ರೆ ಮೌಲ್ಯ ಅನ್ನುವಂಥದ್ದು ಮಾನವನಿಂದ ಬರುವಂಥದ್ದಲ್ಲ ಪ್ರಿಯರೇ, ಆದರೆ ದೇವರಿಂದ ಮಾತ್ರ ಬರುವಂಥದ್ದಾಗಿದೆ ಎಂಬುದನ್ನ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಹಾಗಾದರೆ ಈ ವಾಕ್ಯವು ನಮಗೆ ಕಲಿಸುವಂತ ಸತ್ಯಗಳು, ದೇವರು ಜೀವದ ಸೃಷ್ಟಿಕರ್ತನು ಪ್ರಿಯರೇ. ಜೀವದ ವೈವಿಧ್ಯತೆ ದೇವರ ಒಂದು ವಿನ್ಯಾಸ ಆಗಿದೆ ಪ್ರಿಯರೇ. ಅದಲ್ಲದೆ ಭಯಂಕರವೆನ್ನಿಸುವುದು ಸಹ ದೇವರ ಅಧೀನದಲ್ಲಿದೆ ಎನ್ನುವಂಥದ್ದನ್ನ ನಾವು ನೋಡಬಹುದು. ಅಲ್ಲದೆ ದೇವರ ಉದ್ದೇಶಕ್ಕೆ ತಕ್ಕದು ಮಾತ್ರ ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿರುತ್ತದೆ.
ಹಾಗಾದರೆ ಇಂದು ಈ ವಾಕ್ಯ ನಮಗೆ ತರುವಂಥ ವಾಗ್ದಾನ, ನಮ್ಮ ಜೀವನವು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿರಬೇಕು. ನಮ್ಮ ಜೀವನವು ದೇವರ ದೃಷ್ಟಿಯಲ್ಲಿ ಮೌಲ್ಯವಿರುವುದಾಗಿರಬೇಕು. ಅಂದರೆ ನಾವು ಚಿಕ್ಕವರೇ ಆಗಿರಲಿ ಅಥವಾ ದೊಡ್ಡವರೇ ಆಗಿರಲಿ, ದೇವರ ಕೈಯಿಂದ ಉಂಟಾದ ಜೀವನಕ್ಕೆ ಕರ್ತನ ದೃಷ್ಟಿಯಲ್ಲಿ ಒಂದು ಮೌಲ್ಯವಿದೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಪ್ರಿಯರೇ. ಹಾಗಾದರೆ ನಾವು ಮಾಡಬೇಕಾಗಿರುವಂಥ ಒಂದು ಆಜ್ಞೆ, ದೇವರು ಸೃಷ್ಟಿಸಿದ ಜೀವವನ್ನು ನಾವು ಗೌರವಿಸಬೇಕು. ಜೀವವನ್ನು ಅಲ್ಪ ಮೌಲ್ಯ ಮಾಡಬಾರದು. ದೇವರು ಒಳ್ಳೆಯದು ಅಂದದ್ದನ್ನು ನಾವು ತಿರಸ್ಕರಿಸಬಾರದು ಪ್ರಿಯರೇ. ಅಂದರೆ ಅರ್ಥ, ದೇವರ ಸೃಷ್ಟಿಯ ಮೇಲೆ ಹೊಣೆಗಾರಿಕೆಯಿಂದ ನಾವು ನಡೆಯಬೇಕು. ಗಿಡ ಮರಗಳನ್ನು ನಾಶ ಮಾಡುವಂಥದ್ದು, ಕಾಡುಗಳನ್ನು ನಾಶ ಮಾಡುವಂಥದ್ದು. ಹಾಗಾದರೆ ಇಂದು ನಾವು ನೆನಪಿಟ್ಟುಕೊಳ್ಳೋಣ, ಜೀವವನ್ನು ಉಂಟು ಮಾಡಿದ ದೇವರು ಅದಕ್ಕೆ ಮೌಲ್ಯವನ್ನು ಸಹ ಕೊಡುವಂಥ ದೇವರಾಗಿದ್ದಾರೆ. ಹಾಗಾದರೆ ನಾಳೆ ಭೇಟಿಯಾಗೋಣ. ದೇವರ ದೃಷ್ಟಿಯಲ್ಲಿ ನಮ್ಮ ಜೀವನವು ಮೌಲ್ಯದಿಂದ ತುಂಬಿರಲಿ. ಆಮೇಲೆ